ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ. ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ. ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ. ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ ಏಳಿರಿ. ಮಧುರ ಅಮೃತ ದೊರೆತಿದೆ, ಮಧುವನದಲ್ಲೂ ಹೂಗಳರಳಿವೆ. ಮುರಳಿಯ ಮಧುರ ಅಮೃತ ದೊರೆತಿದೆ, ಮಧುವನದಲ್ಲೂ ಹೂಗಳರಳಿವೆ. ಧರಣಿ ಎಚ್ಚತ್ತಿದೆ, ಆಗಸವೆದ್ದಿದೆ. ಧರಣಿ ಎಚ್ಚತ್ತಿದೆ, ಆಗಸವೆದ್ದಿದೆ. ನನ್ನ ಕಣ್ಮಣಿಗಳೇಳಿರಿ, ಮುದ್ದು ಮಕ್ಕಳೇ ಏಳಿರಿ. ಏಳಿರಿ ಏಳಿರಿ ಏಳಿರಿ. ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ, ಕರ್ಣಗಳಿಗೆ ಅಮೃತರ ಸಧಾರೆ. ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ, ಕರ್ಣಗಳಿಗೆ ಅಮೃತರ ಸಧಾರೆ. ಪ್ರಭು ಮಿಲನಕ್ಕೆ ಇದೇ ಸಮಯವು, ಪ್ರಭು ಮಿಲನಕ್ಕೆ ಇದೇ ಸಮಯವು. ಬ್ರಹ್ಮ ಮುಹೂರ್ತವಿದೇಳಿರಿ, ಮುದ್ದು ಮಕ್ಕಳೇ ಏಳಿರಿ. ಏಳಿರಿ ಏಳಿರಿ ಏಳಿರಿ. ನಿದ್ರಿಸುವವರು ಕಳೆದುಕೊಳ್ಳುವರು, ಜಾಗೃತರಾದರೆ ಪಡೆದುಕೊಳ್ಳುವರು. ನಿದ್ರಿಸುವವರು ಕಳೆದುಕೊಳ್ಳುವರು, ಜಾಗೃತರಾದರೆ ಪಡೆದುಕೊಳ್ಳುವರು. ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ, ಬಾಬಾನ ಮಧುರ ವಾಣಿಯ ಆಲಿಸಿ. ಪ್ರೀತಿಯ ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ. ಅಮೃತ ವೇಳೆ ಶುದ್ಧ ಪವನವಿದೆ, ಮುದ್ದು ಮಕ್ಕಳೇ ಏಳಿರಿ. ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ. ಕಣ್ಣ ತೆರೆಯಿರಿ, ಶಿವ ಶಿವ ಎನ್ನಿರಿ. ಮಕ್ಕಳೇ ಆಲಸ್ಯ ತ್ಯಜಿಸಿರಿ, ಮುದ್ದು ಮಕ್ಕಳೇ
ಮಕ್ಕಳೇ ಏಳಿರಿ. प्यारे बाबा मीठे बाबा 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 मेरा बाबा शिव 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 बाबा ನಿರಂತರ ನನ್ನ ಬಾಬಾ ಶಿವ ಬಾಬಾ ಪ್ರಿಯಾಂತಿ ಪ್ರಿಯ ಬಾಬಾ ನನ್ನ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ಎಂಬ ಶಿವ ಮಂತ್ರವನ್ನು ನಿರಂತರ ಹೃದಯದಲ್ಲಿ ಮುಳುಗಿಸಿ ಶಿವ ಪರಮಾತ್ಮನನ್ನು ನಾವೆಲ್ಲರೂ ನೆನಪು ಮಾಡುವ, ಸ್ವತಃವಾಗಿ ನೆನಪು ಮಾಡುವ ವಿಶೇಷ ಸಂತುಷ್ಟ ಮಣಿಗಳಾಗಿದ್ದೇವೆ. ಸ್ವತಃ ಯೋಗಿಗಳಾಗಿದ್ದೇವೆ, ಸಹಜ ಯೋಗಿಗಳಾಗಿದ್ದೇವೆ. ನಾವೆಲ್ಲರೂ ಸೆಕೆಂಡಿನಲ್ಲಿ, ಸಹಜ ಯೋಗಿಗಳೀಗ ಸೆಕೆಂಡಿನಲ್ಲಿ ಪರಮಾತ್ಮನ ಜೊತೆಗೆ ಸದಾ ಕನೆಕ್ಟೆಡ್ ಇರ್ತೇವೆ. ಸೆಕೆಂಡ್ ಅಂಶ ಸೆಕೆಂಡ್ ಮಾತ್ರ ಬಾಬರವರನ್ನು ಅಗಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಸಂಗಮದಲ್ಲಿ ಶ್ವಾಸವೂ ಹೃದಯ ರಾಮನನ್ನು ಸೆಕೆಂಡ್ ಕೂಡ ಹೃದಯ ರಾಮನೊಂದಿಗೆ ಮನಸ್ಸು ಅಂಟಿಕೊಂಡಿರುವುದಕ್ಕೆ ಪರಮಾತ್ಮ ಮೊದಲನೇ ಮಹಾಮಂತ್ರ ಮನ್ಮನಾಭವ. ನಾವು ಒಂದು ವೇಳೆ ಮನ್ಮನಾಭವ ಅವಸ್ಥೆಯನ್ನು ಪಕ್ಕಾ ಮಾಡಿಕೊಂಡಾಗ, ಸಹಜ ರಾಜ ಯೋಗವನ್ನು ಮಾಡಿದಾಗ ಮನ್ಮನಾಭವ ಯಾವಾಗ ಪಕ್ಕ ಆಗುತ್ತೆ ಆವಾಗ ಮಧ್ಯಾಜೀಭವದಲ್ಲಿ ಬರಲಿಕ್ಕೆ ಸಾಧ್ಯ. ಆ ವರದಾನವೂ ಕೂಡ ನಮ್ಮ ಮೇಲೆ ಆಲ್ರೆಡಿ ಪರಮಾತ್ಮ ಪ್ರದಾನ ಮಾಡಿದ್ದಾರೆ. ಮನ್ಮನಾಭವ್ ಮಧ್ಯಾಜೀಭವ್. ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ಈ ವರದಾನವನ್ನು ಕೊಟ್ಬಿಟ್ಟಿದ್ದಾರೆ. ಪ್ರಾಕ್ಟಿಕಲಾಗಿ ಆಲ್ರೆಡಿ ಇದೆ, ನಾವು ಆಗಬೇಕು ಅನ್ನೋದಲ್ಲ, ಆಲ್ರೆಡಿ ಆಗಿಬಿಟ್ಟಿದ್ದೀವಿ. ಹಾಗಾದರೆ ಹೇಗಾಗಿದ್ದೀವಿ? ಈ ಮನ್ಮನಾಭವ ಅವಸ್ಥೆ ಅಂದರೆ ನಿರಂತರ ಶ್ವಾಸ ನನ್ನ ಬಾಬಾ, ಕುಂತರು ನನ್ನ ಬಾಬಾ, ನಿಂತರು ನನ್ನ ಬಾಬಾ, ವಿಚಾರ ಮಾಡ್ತಾ ಇರುವಾಗೂ ನನ್ನ ಬಾಬಾ, ಸಂಕಲ್ಪದಲ್ಲಿ ಶ್ವಾಸದಲ್ಲಿ ಹೃದಯ ರಾಮ, ಅಪ್ಪಾಜಿ ಬಿಂದು, ನಾನು ಬಿಂದು, ಅವರು ಬಿಂದು, ನಾನು ಬಿಂದು 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 ಎನ್ನುತ್ತಾ ನಿರಂತರ ಮನಸ್ಸು ಬುದ್ಧಿಯನ್ನು ಪವರ್ ಹೌಸಲ್ಲಿ ಕನೆಕ್ಟ್ ಮಾಡಿಬಿಡುವಂಥದ್ದು. ನಿರಂತರವಾಗಿ ಸಾಕೆಟಿಂದ ಮನಸ್ಸೆಂಬ ವೈರ್ ಆಗಲಿ, ಬುದ್ಧಿ ಎಂಬ ವೈರ್ ಆಗಲಿ, ಎರಡರಲ್ಲಿ ಯಾವ ವೈರ್ ಹೊರಗಡೆ ಬಂದರೂ ಕೂಡ ಕನೆಕ್ಷನ್ ಸರಿ ಇಲ್ಲ ಅಂತ ಅರ್ಥ. ಅರ್ಥಾತ್ ಆತ್ಮದಲ್ಲಿ ಕರೆಂಟ್ ಹರಿತಾ ಇಲ್ಲ ಅಂತ ಅರ್ಥ. ಹಾಗಾದರೆ ಸದಾ ನಿರಂತರವಾಗಿ ಮನಸ್ಸು ಬುದ್ಧಿ ಎಂಬ ವೈರ್ ಪವರ್ ಹೌಸಲ್ಲಿ ಪರ್ಮನೆಂಟಾಗಿ ಕನೆಕ್ಟೆಡ್ ಇರಬೇಕು. ಸಂಗಮದ ಉದ್ದಕ್ಕೂ ಈ ಶರೀರದಲ್ಲಿ ಅತಿಥಿಯಾಗಿ ಪಾತ್ರವನ್ನು ಮಾಡುವ ಅಂತ್ಯದವರೆಗೂ ಕೂಡ ನಾನು ಆತ್ಮನ ಮನಸ್ಸು ಬುದ್ಧಿ ಎಂಬ ವೈರ್ ಪವರ್ ಹೌಸಲ್ಲಿ ಜೋಡಿದೆ, ಅಂದರೆ ಪರಮಧಾಮದಲ್ಲಿ ಜೋಡಿದೆ. ಮನ್ಮನಾಭವ ಅವಸ್ಥೆ ಸ್ವತಃವಾಗಿದೆ, ನಿರಂತರವಾಗಿದೆ, ಪ್ರಾಕ್ಟಿಕಲ್ ಆಗಿದೆ. ಮಾತಿನಲ್ಲೆಲ್ಲ ಅರ್ಥ ಆಗ್ತಾ ಇದೆ ನಮ್ಮೆಲ್ರಿಗೂ. ಮನಸ್ಸು ಪರಮಧಾಮ ಪವರ್ ಹೌಸಲ್ಲಿ, ಬುದ್ಧಿ ಸಾಕಾರದಲ್ಲಿತ್ತು ಅಂದರೆ ಕರೆಂಟ್ ಹರಿಯುವುದಿಲ್ಲ, ಅರ್ಧಮರ್ಧ. ಒಂದು ಕಾಲು ಇನ್ನೊಂದು ಹಡಗಿನಲ್ಲಿ, ಇನ್ನೊಂದು ಕಾಲು ಇನ್ನೊಂದು ಹಡಗಿನಲ್ಲಿ ಆಗ್ಬಿಡ್ತದೆ. ಹಾಗಾಗಿ ಹಲ್ಚಲಲ್ಲಿ ಬರಬೇಕಾಗತ್ತೆ. ಮನಸ್ಸು ಬುದ್ಧಿ ಎರಡನ್ನೂ ಕೂಡ ಪವರ್ ಹೌಸಲ್ಲಿ ನಾವು ಜೋಡಿಸುವ ಸಮಯ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ, ನಿರಂತರ ಬಾಬರವರ ನೆನಪಿನ ಲಗನಿನಲ್ಲಿ ಮಗ್ನ ವಸ್ತುವನ್ನು ಹೊಂದ್ತಾ ಇದ್ದೇವೆ.
ಪವರ್ ಹೌಸಲ್ಲಿ ಮನಸ್ಸು ಬುದ್ಧಿಯನ್ನು ನಾವೆಲ್ಲರೂ ಜೋಡಿಸಲಿಕ್ಕೆ ಹೊರಟಿದ್ದೇವೆ. ಜ್ಞಾನ ಸೂರ್ಯನೊಂದಿಗೆ ಮನಸ್ಸು ಬುದ್ಧಿ, ನನಾತ್ಮನ ಮನಸ್ಸು ಬುದ್ಧಿ ಜ್ಞಾನ ಸೂರ್ಯನೊಂದಿಗೆ ಕನೆಕ್ಟ್ ಆಗಿದೆ. ನಿರಂತರ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ, ಶ್ರೇಷ್ಠ ಆತ್ಮನಾಗಿದ್ದೇನೆ, ಶ್ರೇಷ್ಠ ಆತ್ಮನಾಗಿದ್ದೇನೆ. ಅನುಭವ ಮಾಡೋಣ. ಪರಮಧಾಮದಲ್ಲಿ ನಾನು ಆತ್ಮಜ್ಞಾನ ಸೂರ್ಯನೊಂದಿಗೆ ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ, ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಪರಮಧಾಮದಲ್ಲಿ ಮನಸ್ಸು ಬುದ್ಧಿಯನ್ನು ಜೋಡಿಸಿದ್ದೇನೆ. ಯಾವುದೇ ಹಲ್ಚಲಿಲ್ಲ. ದೇಹದಿಂದ ಬೆನ್ನ, ಪವರ್ಫುಲ್ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಬಲ್ಲಿರ. ಹಾಜಿಗ ಫುಲ್ ಸ್ಟಾಪ್. ಎಲ್ಲ ಸಂಕಲ್ಪಗಳು ಏನೇನು ಓಡಾಡ್ತಾ ಇದೆ ಅಲ್ಲಿ ಇಲ್ಲಿ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಎಲ್ಲದಕ್ಕೂ ಫುಲ್ ಸ್ಟಾಪ್. ಒಂದೇ ಸಂಕಲ್ಪ, ನಾನಾತ್ಮ ಪರಮಧಾಮ ನಿವಾಸಿ ಶ್ರೇಷ್ಠಾತ್ಮ ಪರಮಾತ್ಮನ ಸಮ್ಮುಖದಲ್ಲಿ ಅವರಿಗೆ ಅಂಟಿಕೊಂಡು ಕುಳಿತುಕೊಂಡಿದ್ದೇನೆ. ಪರಮಧಾಮದಲ್ಲಿ अनादि ज्योतिर्बिंदु स्वरूप प्रैक्टिकल अवस्था. ಇದೆಯಲ್ವಾ? ಅನಾದಿ ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಕೋಟಿಯಲ್ಲಿ ಕೆಲವರು ಮಾತ್ರ ಇರಲಿಕ್ಕೆ ಸಾಧ್ಯ. ಆ ಕೋಟಿಯಲ್ಲಿ ಕೆಲವರುಗಳು ನಾವುಗಳಾಗಿದ್ದೇವೆ. ನಿರಂತರ ಜ್ಞಾನ ಸೂರ್ಯನ ಅಗ್ನಿಯ ಪರಮಾತ್ಮ ಜಾಗಂತಿ ಜ್ಯೋತಿಯ ಅಗ್ನಿ ನನ್ನ ಆತ್ಮಕ್ಕೆ ನಿರಂತರ ತಾಕಿ ನಿರಂತರ ಸೂರ್ಯ ಜ್ಞಾನ ಸೂರ್ಯನ ಸರ್ವಶಕ್ತಿಯ ಕಿರಣಗಳನ್ನು ನಾನು ಆತ್ಮ ಗ್ರಹಿಸುತ್ತ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಪಾಪದ ಹೊರೆಗಳೆಲ್ಲ ಭಸ್ಮವಾಗುತ್ತಾ ಆತ್ಮ ಪವಿತ್ರ ಬಂಗಾರವಾಗುತ್ತಿದೆ. ಏನೆಲ್ಲ ವಿಕರ್ಮಗಳಾಗಿದೆ,
ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿವೆ. ಜ್ವಾಲಾ ಸ್ವರೂಪದಲ್ಲಿ ಆತ್ಮ ಪ್ರಜ್ವಲಿಸುತ್ತಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಆತ್ಮ ಅಶರೀರಿ ಜ್ವಾಲಾಮುಖಿ, ಅಶರೀರಿ ಜ್ವಾಲಾ ಸ್ವರೂಪದಲ್ಲಿ ಪ್ರಚಂಡ ಜ್ವಾಲಾಮುಖಿ ಯೋಗಾಗ್ನಿಯ ಅನುಭೂತಿಯನ್ನು ಮಾಡುತ್ತಿದೆ. ಆತ್ಮದಲ್ಲಿ ನಿರಂತರ ಕರೆಂಟ್, ಪರಮಾತ್ಮ ಅಗ್ನಿ ತುಂಬಿಕೊಳ್ಳುತ್ತಾ ಆತ್ಮವು ಪವಿತ್ರ ಬಂಗಾರವಾಗಿ ಜ್ಞಾನ ಸೂರ್ಯನ ಸಮಾನ ಜಗಮಗಿಸುತ್ತಿದ್ದೇನೆ. ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ. ಅನುಭವ ಮಾಡಿ. ಸೂರ್ಯನ ಸಮಾನ ನನ್ನ ಆತ್ಮದಲ್ಲೂ ಕೂಡ ಪ್ರಕಾಶತೆ ಹೊರಹೊಮ್ಮುತ್ತಾ ಇದೆ. ಆ ಜ್ಞಾನ ಸೂರ್ಯನಾದ ಪರಮಾತ್ಮನ ಸಮಾನ ನನ್ನ ಆತ್ಮದಲ್ಲೂ ಕೂಡ ಪ್ರಕಾಶತೆ ಅನುಭವ ಮಾಡಿ. ಶರೀರದ ಸುತ್ತಲೂ ಕೂಡ ಪ್ರಕಾಶತೆ. ಆತ್ಮ ಪರಮಧಾಮದಲ್ಲಿದೆ. ಪರಮಧಾಮದಲ್ಲಿ ನನ್ನ ಆತ್ಮನ ಸುತ್ತಲೂ ಸೂರ್ಯನ ಸಮಾನ ಪ್ರಕಾಶತೆ ಇದೆ. ಜಗಮಗಿಸುತ್ತಿರುವ ಜ್ಯೋತಿಯಾಗಿದ್ದೆ. ನಿರ್ವಾಣ ಧಾಮದಲ್ಲಿ ಸ್ವೀಟ್ ಸೈಲೆನ್ಸ್ನಲ್ಲಿ ಶಾಂತಿ ಅನುಭವ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಕೆಲ ಕ್ಷಣಗಳನ್ನು ಜ್ಞಾನ ಸೂರ್ಯನಿಗೆ ಸಮೀಪದಲ್ಲಿ ಕುಳಿತು ಜ್ಞಾನ ಸೂರ್ಯನಲ್ಲಿರುವ ಅಗ್ನಿ, ತಾಕತ್ತು, ಶಕ್ತಿ, ಗುಣಗಳನ್ನೆಲ್ಲ ಗ್ರಹಿಸ್ತಾ ಇದ್ದೇನೆ. ನಿರಂತರ ಗ್ರಹಿಸುತ್ತಿದ್ದೇನೆ. ನಿರಂತರ ಯೋಗಿ, ಸ್ವತಃ ಯೋಗಿ ಸಹಜ. ಪರಮಾತ್ಮನ ನೆನಪಿನಲ್ಲಿ ಕಳೆದು ಹೋಗಿದ್ದೇವೆ. ನಿರ್ವಾಣ ಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಅವರ ಸಮಾನ ಜಗಮಗಿಸುತ್ತಿದೆ. प्यार में तेरे रंग जाऊं, मन के विमान में उड़ जाऊं, उड़कर मधुबन में आऊं, मधुबन में तुमको देखूं, देख देख हर शाम तुमसे दिल की बातें करते बाहों में समा जाऊं।
खुशनसीब हूँ मैं कितनी, सोच सोच मुस्काती हूँ। गोल्डन चाबी लेकर तुमसे फुल स्टॉप लगाती हूँ। दृढ़ता चिंता को मिटाती हूँ। चार धाम का चक्कर लगाकर खुशी में झूम जाती हूँ। मेरे बाबा प्यारे बाबा, मेरे बाबा मीठे बाबा, मेरे बाबा प्यारे बाबा, मेरे बाबा मीठे पास तुम्हारे रहकर बाबा फूलों सा खिल जाती हूँ। पूरा पास होना है, अपने को समझाती हूँ। बीत गई जो पास हो गया, खुद को पाठ पढ़ाती हूँ। मैं पन की पूछ जलाकर माया को मिटाती हूँ। यादों में मैं खो जाऊं, प्यार में तेरे रंग जाऊं। मन के विमान में उड़ जाऊं, उड़कर मधुबन में आऊं। मधुबन में तुमको देखूं, देख देख मैं हर्षाऊं। तुमसे दिल की बातें करते बाहों में समा जाऊं। मेरे बाबा प्यारे बाबा, मेरे बाबा मीठे बाबा, मेरे बाबा प्यारे बाबा, मेरे बाबा मीठे बाबा। ಜ್ಞಾನ ಸೂರ್ಯನೊಂದಿಗೆ ನಿರಂತರ ಕಂಬೈನ್ಡ್ ಸ್ವರೂಪದಲ್ಲಿ ನನ್ನ ಆತ್ಮ ಸರ್ವಶಕ್ತಿವಂತನಿಂದ ಸರ್ವಶಕ್ತಿಯ ಕಿರಣಗಳನ್ನು ಗ್ರಹಿಸಿ ಅವರ ಸಮಾನ ಬಿಂದುವಾಗಿ ಸಂಪೂರ್ಣ ಬಿಂದುವಾಗಿ ಜಗಮಗಿಸುತ್ತಿದ್ದೇನೆ.
ಜಗಮಗಿಸುತ್ತ ನನ್ನ ಆತ್ಮ ಸೂಕ್ಷ್ಮ ವತನಕ್ಕೆ, ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿ ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಅವರ ಭೃಕುಟಿಯ ಆತ್ಮ ಭವ, ನಿರೋಗಿ ಆತ್ಮ ಭವ, ಮಾನಸಿಕ ರೋಗಗಳಿಂದ ಮುಕ್ತ, ಶಾರೀರಿಕ ರೋಗಗಳಿಂದ ಮುಕ್ತ ಭವ. ಪರಮಾತ್ಮ ವರದಾನವನ್ನು ಕೊಟ್ಟ ಸೆಕೆಂಡಿನಲ್ಲಿ ನನ್ನ ಆತ್ಮದಲ್ಲಿರುವ ಎಲ್ಲ ವಿಕಾರಗಳೆಂಬ ರೋಗಗಳು, ಈರ್ಷೆ ದ್ವೇಷವೆಂಬ ರೋಗಗಳು, ವ್ಯರ್ಥವೆಂಬ ರೋಗ ಭಸ್ಮವಾಗುತ್ತಿದೆ. ಪರಮಾತ್ಮನ ವರದಾನಿ ಹಸ್ತದಲ್ಲಿ ಅಗ್ನಿ ಆತ್ಮದಲ್ಲಿರುವ ಎಲ್ಲ ರೋಗಗಳನ್ನು ಭಸ್ಮ ಮಾಡುತ್ತಿದೆ. ಆತ್ಮದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಆಲಸ್ಯ, ಭಯವೆಂಬ ರೋಗಗಳೆಲ್ಲ ಭಸ್ಮವಾಗುತ್ತಿವೆ. ಶರೀರದಲ್ಲಿರುವ ಎಲ್ಲ ರೋಗಗಳು, ಶರೀರದ ಅಂಗದಲ್ಲೂ ಕೂಡ ಪರಮಾತ್ಮ ಸುಪ್ರೀಂ ಸರ್ಜನ್ ಲೇಸರ್ ಕಿರಣಗಳು ನರಗಳಲ್ಲಿ ಹರಡಿ ಶರೀರ ನಿರೋಗಿಯಾಗುತ್ತಿದೆ. ನರಗಳಲ್ಲಿ ಈಶ್ವರನ ಶಕ್ತಿ, ಪರಮಾತ್ಮನ ಅಗ್ನಿ, ಸರ್ವಶಕ್ತಿಯ ಕಿರಣಗಳು ಶರೀರದ ಅಂಗವೂ ಕೂಡ ಶುದ್ಧಿಯಾಗುತ್ತಿದೆ. ರೋಗಿಯಾಗಿದ್ದೇನೆ. ಮಾನಸಿಕವಾಗಿಯೂ ನಿರೋಗಿ, ಶಾರೀರಿಕವಾಗಿಯೂ ನಿರೋಗಿಯಾಗಿದ್ದೇನೆ. ಕಂಪ್ಲೀಟ್ ಹಗೂರನಾಗ್ತಾ ಇದ್ದೇನೆ, ಸದೃಢನಾಗ್ತಾ ಇದ್ದೇನೆ. ಆತ್ಮ ಸದೃಢ, ಶರೀರ ಸದೃಢ, ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತಿದೆ. ಪರಮಾತ್ಮ ವರದಾನಿ ಹಸ್ತದಿಂದ ಒಂದು ಶಕ್ತಿ, ಪರಮಶಕ್ತಿಯು ನಿರಂತರ ಆತ್ಮದಲ್ಲಿ ತುಂಬಿಕೊಳ್ಳುತ್ತಿದೆ. ಶರೀರದ ಅಂಗದಲ್ಲೂ ಹರಡುತ್ತಿದೆ. ಬುದ್ಧಿ ಸ್ವಚ್ಛವಾಗುತ್ತಿದೆ, ನಿರೋಗಿಯಾಗುತ್ತಿದೆ. ಮನಸ್ಸು ಸ್ವಚ್ಛವಾಗುತ್ತಿದೆ, ನಿರೋಗಿಯಾಗುತ್ತಿದೆ. ಶರೀರ ಸ್ವಚ್ಛವಾಗುತ್ತಿದೆ, ನಿರೋಗಿಯಾಗುತ್ತಿದೆ. ಸ್ಪಷ್ಟತೆಯ ಅನುಭವ ಮಾಡ್ತಾ ಇದ್ದೇನೆ. ಅನುಭವಿ ಮೂರತ್ ಆತ್ಮನಾಗಿದ್ದೇನೆ. ಸ್ಪಷ್ಟವಾಗಿ ಅನುಭವ ಆಗ್ತಾ ಇದೆ. ಶರೀರದ ಅಂಗದಲ್ಲಿ ಪರಮಾತ್ಮ ಶಕ್ತಿಶಾಲಿ ಕಿರಣಗಳು. ಶರೀರದ ಅಂಗ ಪ್ರತಿಯೊಂದು ಅಂಗವನ್ನು ಅನುಭವ ಮಾಡ್ತೇವೆ. ಪರಮಾತ್ಮ ವರದಾನಿ ಹಸ್ತದಿಂದ ಮಾನಸಿಕ ರೋಗವೆಂಬ ಈರ್ಷೆ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಆಲಸ್ಯ, ಭಯ, ಘೃಣಭಾವನೆ, ವ್ಯರ್ಥ ಸಂಕಲ್ಪಗಳು ಎಲ್ಲ ರೋಗಗಳು ಭಸ್ಮವಾಗಿ ಆತ್ಮ ನಿರೋಗಿಯಾಗಿದೆ, ಸ್ವಚ್ಛಗೊಂಡಿದೆ ಮನಸ್ಸು ಬುದ್ಧಿ. ನಾನಾತ್ಮ ನಿರೋಗಿಯಾಗಿದ್ದೇನೆ. ದೃಷ್ಟಿ ಸ್ವಚ್ಛವಾಗುತ್ತಿದೆ, ಕಣ್ಣುಗಳು ಸ್ವಚ್ಛವಾಗುತ್ತಿದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ವೃತ್ತಿ ಚಂಚಲತೆಯನ್ನು ಬಿಟ್ಟು ಏಕರಸ ಸ್ಥಿತಿಯಲ್ಲಿ ನಿಂತುಕೊಳ್ಳುತ್ತಿದೆ.
ವಾಯುಮಂಡಲವೂ ಕೂಡ ಏಕಾಂತತೆ ಅನುಭವವನ್ನು ಮಾಡಿಸುತ್ತಿದೆ. ಚಂಚಲ ವೃತ್ತಿಯು ಸಮಾಪ್ತಿಯಾಗಿ ಏಕಾಗ್ರ ಚಿತ್ತವನ್ನು ಹೊಂದುತ್ತಿದ್ದೇನೆ. ನಾನಾತ್ಮ ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ಪರಮಾತ್ಮ ವರದಾನಿ ಹಸ್ತ ನಿರಂತರ ನನ್ನ ತಲೆ ಮೇಲೆ ಅನುಭವ ಆಗ್ತಾ ಇದೆ. ಹಗೂರವಾಗ್ತಾ ಇದ್ದೇನೆ. ಏನೆಲ್ಲ ನೆಗೆಟಿವ್ ಬ್ಲಾಕೇಜಸ್ ಇದೆ ಎಲ್ಲವೂ ಕ್ಲಿಯರ್ ಆಗ್ತಾ ಇದೆ. ಪರಮಾತ್ಮ ವರದಾನಿ ಹಸ್ತ ನಿರಂತರ ತಲೆಯ ಮೇಲೆ ಅನುಭವ ಮಾಡ್ತಾ ಇದ್ದೇನೆ. ಹಗೂರನಾಗುತ್ತಿದ್ದೇನೆ. ಯಾಕೆ ಅಂದರೆ ಆತ್ಮಕ್ಕೆ ಹಿಡಿದಿರುವ ತುಕ್ಕು, ಆತ್ಮದಲ್ಲಿರುವಂತಹ ಎಲ್ಲ ರೋಗಗಳೇನಿದೆ, ಮಾನಸಿಕ ರೋಗಗಳೆಲ್ಲ ಏನಿದೆ, ವ್ಯರ್ಥ ಸಂಕಲ್ಪಗಳ ರೋಗ, ಈರ್ಷೆಯ ರೋಗ, ಘೃಣಾಭಾವನೆಯ ರೋಗ, ದ್ವೇಷದ ರೋಗ, ಅಸೂಹೆಯ ರೋಗ, ಕಾಮದ ರೋಗ, ಕ್ರೋಧದ ರೋಗ, ಲೋಭದ ರೋಗ, ಮೋಹದ ರೋಗ, ಅಹಂಕಾರದ ರೋಗವು ಎಲ್ಲವೂ ಭಸ್ಮವಾಗುತ್ತಿದೆ. ಆತ್ಮ ಶುದ್ಧಿಯಾಗುತ್ತಿದೆ, ಪವಿತ್ರವಾಗುತ್ತಿದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ, 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 ನಿರೋಗಿಯಾಗಿದ್ದೇನೆ. ಅನುಭವಕ್ಕೆ ಬರಬೇಕು. ಬರೀ ಬಾಯಿಂದ ಅಲ್ಲ, ಅನುಭಾವದಲ್ಲಿ ಆಳದಲ್ಲಿ ಹೋಗಿ ಅನುಭವ ಮಾಡ್ತಾ ಇದ್ದೇವೆ. ಏನಾಗ್ತಾ ಇದೆ, ನನ್ನ ಆತ್ಮದಲ್ಲಿ ಏನೆಲ್ಲ ವ್ಯರ್ಥಗಳಿತ್ತು ಎಲ್ಲ ಸಮಾಪ್ತಿ. ಪರಮಾತ್ಮ ಸರ್ವಶಕ್ತಿವಂತನ ಸರ್ವಶಕ್ತಿಯ ಕಿರಣಗಳಲ್ಲಿ ಎಲ್ಲ ವ್ಯರ್ಥ ಸಂಕಲ್ಪಗಳೆಂಬ ರೋಗ ಭಸ್ಮ. ಆತ್ಮ ನಿರೋಗಿಯಾಗಿದೆ, ನಿರೋಗಿಯಾಗಿದೆ. ನಿರಂತರ ಅನುಭವ ಮಾಡ್ತಾ ಇದ್ದೇವೆ. ಆತ್ಮದಲ್ಲಿರುವ ಎಲ್ಲ ವಿಕಾರಗಳು ಭಸ್ಮವಾಗುತ್ತಿದೆ. ಹೃದಯೇಶ್ವರ ಪರಮಾತ್ಮನ ಸರ್ವಶಕ್ತಿವಂತನ ಸರ್ವಶಕ್ತಿಯ ಕಿರಣಗಳಲ್ಲಿ ಎಲ್ಲ ವಿಕಾರಗಳು ಭಸ್ಮವಾಗುತ್ತಿವೆ. ಆತ್ಮ ಶುದ್ಧಿಯಾಗುತ್ತಿದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ, 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 ನಿರೋಗಿಯಾಗಿದ್ದೇನೆ. ನಿರಂತರ ಅನುಭವದಲ್ಲಿ ಬನ್ನಿ. ನಾವೆಲ್ಲ ನಿರಂತರ ಅನುಭವದಲ್ಲಿ ಬರ್ತಾ ಇದ್ದೇವೆ. ಸಬ್ ಕಾನ್ಸಿಯಸ್, ಸೂಪರ್ ಕಾನ್ಸಿಯಸ್, ಕನಸು ಮನಸ್ಸಿನಲ್ಲೂ ಕೂಡ, ಶ್ವಾಸ ಶ್ವಾಸದಲ್ಲೂ ಕೂಡ ಸ್ವಯಂ ಅನ್ನು ಅನುಭವ ಮಾಡ್ತಾ ಇದ್ದೇನೆ. ನಾನು ಆತ್ಮ ಶುದ್ಧವಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ಪ್ರಾಕ್ಟಿಕಲ್ ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ಅನುಭವ ಮಾಡ್ತಾ ಇದ್ದೇವೆ. ನಿರೋಗಿಯಾಗಿದ್ದೇವೆ. ಆತ್ಮದಲ್ಲಿರುವ ಎಲ್ಲ ಪಾಪದ ಹೊರೆಗಳು ಭಸ್ಮವಾಗಿ ಆತ್ಮ ಶುದ್ಧಿಯಾಗಿದೆ. ಆತ್ಮ ನಿರೋಗಿಯಾಗಿದೆ, ನಿರೋಗಿಯಾಗಿದೆ, ನಿರೋಗಿ. ಯಾವಾಗ ಮನಸ್ಸು ಸ್ವಚ್ಛವಾಗಿ ನಿರೋಗಿಯಾಗುತ್ತೆ, ಬುದ್ಧಿ ಸ್ವಚ್ಛವಾಗಿ ನಿರೋಗಿಯಾಗುತ್ತೆ, ದೃಷ್ಟಿ ಸ್ವಚ್ಛವಾಗಿ ನಿರೋಗಿಯಾಗುತ್ತೆ, ವೃತ್ತಿ ಸ್ವಚ್ಛವಾಗಿ ನಿರೋಗಿಯಾಗುತ್ತೆ, ಆಟೋಮೆಟಿಕ್ ಎಲ್ಲ ಕರ್ಮಗಳು ಕೂಡ ಸ್ವಚ್ಛವಾಗುತ್ತವೆ, ಪುಣ್ಯದ ಕರ್ಮವೇ ನಡೆಯುತ್ತೆ. ಹಾಗಾಗಿ ನಾನು ಆತ್ಮನಿಗೆ ಈ ದಿನ ವಿಶೇಷ ಪರಮಾತ್ಮ ಶಕ್ತಿ, ಆ ಶಕ್ತಿಯಿಂದ ಆತ್ಮ ನಿರೋಗಿಯಾಗುತ್ತಿದೆ, ನಿರೋಗಿಯಾಗುತ್ತಿದೆ. ನಾನು ಆತ್ಮ ನಿರೋಗಿಯಾಗಿದ್ದೇನೆ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬನ್ನಿ. ಬರೀ ಬಾಯಿಂದಲ್ಲ, ಆಳದಲ್ಲಿ ಹೋಗಿ ಆತ್ಮದಲ್ಲಿರುವ ಎಲ್ಲ ಮೈಲನ್ನು ಪರಮಾತ್ಮ ಶಕ್ತಿ ಕಿರಣಗಳಲ್ಲಿ ಆ ಮೈಲನ್ನು ಹೊರಹಾಕ್ತಾ ಇದ್ದೇನೆ. ಆತ್ಮದಲ್ಲಿರುವ ಎಲ್ಲ ಬ್ಲಾಕೇಜಸ್ ಏನಿದೆ,
ಎಲ್ಲ ಬ್ಲಾಕೇಜಸ್, ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಈರ್ಷ್ಯೆ ಮಾಡುವುದು, ಪರಿವಾರದವರ ಪ್ರತಿ ಅಸೂಹೆ ಪಡ್ಕೊಳ್ಳುವುದು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಆಲಸ್ಯ, ಭಯ, ಬೇಜಾರು, ಎಲ್ಲ ರೋಗಗಳಿಂದ ಮುಕ್ತಿಯನ್ನು ಹೊಂದುತ್ತಿದೆ ಆತ್ಮ. ನಾನು ಆತ್ಮ ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ವೈದ್ಯನಾಥ್ ಪರಮಾತ್ಮ ಈ ದಿನ ಸ್ವಚ್ಛಗೊಳಿಸ್ತಾ ಇದ್ದಾರೆ, ವೈದ್ಯನ ಥರ ಟ್ರೀಟ್ ಮಾಡ್ತಾ ಇದ್ದಾರೆ, ಸುಪ್ರೀಂ ಸರ್ಜನ್ ಥರ ಪರಮಾತ್ಮ ವೈದ್ಯನಾಥ್ ಎಲ್ಲ ರೋಗಗಳನ್ನು ಸರಿ ಮಾಡ್ತಾ ಇದ್ದಾರೆ, ನಿವಾರಣೆ ಮಾಡ್ತಾ ಇದ್ದಾರೆ. ಸತ್ಯ ಹೃದಯ ಮಕ್ಕಳಿಗೆ ಮಾತ್ರ ಇದು ಪ್ರಾಪ್ತಿಯಾಗಿದೆ ವೈದ್ಯನಾಥ. ಈ ದಿನ ನಾವೆಲ್ಲ ಮಕ್ಕಳ ಆತ್ಮದ ರೋಗ, ಶಾರೀರಿಕ ರೋಗ, ಮಾನಸಿಕ ರೋಗ, ಆತ್ಮದ ರೋಗ ಅಂದ ತಕ್ಷಣ ಎಲ್ಲ ಬಂದು ಮಾನಸಿಕ ಮತ್ತು ಬುದ್ಧಿಯ ರೋಗ ಬಂದುಬಿಡ್ತದೆ. ಆತ್ಮದ ರೋಗವು ಶುದ್ಧಿಗೊಳಿಸಲು, ನಿವಾರಣೆಗೊಳಿಸಲು ವೈದ್ಯನಾಥನೇ ಬರಬೇಕು. ಆ ವೈದ್ಯನಾಥನ ವರದಾನಿ ಹಸ್ತ ನನ್ನ ತಲೆಯ ಮೇಲಿದೆ. ಆ ಸುಪ್ರೀಂ ಸರ್ಜನ್ ಪರಮೇಶ್ವರನ ವರದಾನಿ ಹಸ್ತ ನನ್ನ ತಲೆಯ ಮೇಲಿದೆ. ನಾನು ಆತ್ಮ ನಿರೋಗಿಯಾಗಿದ್ದೇನೆ, 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 ನಿರೋಗಿ. ಅಂತರಾಳದಲ್ಲಿ ಹೋಗ್ಬೇಕು, ಸೂಪರ್ ಕಾನ್ಸಿಯಸ್ ಲೆವೆಲ್ಗೆ ಹೋಗಬೇಕು, ಸಬ್ ಕಾನ್ಸಿಯಸ್ಸಲ್ಲೂ ಹೋಗಬೇಕು, ಪರ್ಮನೆಂಟ್ ಫಿಕ್ಸ್ ಆಗಬೇಕು. ನಾನು ಆತ್ಮ ನಿರೋಗಿಯಾಗಿದ್ದೇನೆ, 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 ನಿರೋಗಿಯಾಗಿದ್ದೇನೆ. ಯಾವುದೇ ರೋಗಗಳಿಲ್ಲ. ಈಗ ಆತ್ಮದ ರೋಗ ಎಲ್ಲ ಸಮಾಪ್ತಿಯಾಗಿದೆ. ಆಟೋಮೆಟಿಕ್ ಶರೀರದಲ್ಲಿರುವ ಎಲ್ಲ ರೋಗಗಳು ಸಮಾಪ್ತಿಯಾಗ್ತಾ ಇದೆ. ಅರ್ಥಾತ್ ಹಗೂರವಾಗ್ತಾ ಇದೆ, ಸದೃಢಗೊಳ್ಳುತ್ತಿದೆ ಶರೀರ. ಶರೀರದ ಅಂಗದಲ್ಲಿ ವೈದ್ಯನಾಥನ ಸರ್ವಶಕ್ತಿಯ ಕಿರಣಗಳು ಔಷಧಿಯ ಕೆಲಸ ಮಾಡುತ್ತಿವೆ. ಶರೀರದ ಅಂಗದಲ್ಲಿ ಸುಪ್ರೀಂ ಸರ್ಜನ್ನ ಕರೆಂಟ್ ಹರಿಯುತ್ತಿದೆ. ಶರೀರದ ಪ್ರತಿಯೊಂದು ಅಂಗದಲ್ಲಿರುವ ಬ್ಲಾಕೇಜಸ್, ನೆಗೆಟಿವ್ ಬ್ಲಾಕೇಜಸ್ ಎಲ್ಲ ಹಗೂರ, ಎಲ್ಲ ಸಡಿಲಗೊಳ್ಳುತ್ತಿವೆ. ಶರೀರದ ಅಂಗದಲ್ಲಿ ಪರಮಾತ್ಮ ಸುಪ್ರೀಂ ಸರ್ಜನ್ ಕಿರಣಗಳು ಹೇಗೆ ಹರಡ್ತಾ ಇದೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗ್ತಾ ಇದೆ. ಎಲ್ಲಿ ಬ್ಲಡ್ ಬ್ಲಾಕ್ ಆಗುತ್ತೆ ಅಲ್ಲಿ ನೋವು ಬರ್ತದೆ. ಪರಮಾತ್ಮ ಶಕ್ತಿಯ ಕಿರಣಗಳೆಲ್ಲ ಹೋಗಿ ಸುಪ್ರೀಂ ಸರ್ಜನ್ ಶಕ್ತಿಶಾಲಿ ಕಿರಣಗಳೆಲ್ಲ ಪ್ರತಿ ನರಗಳಲ್ಲಿ ಹರಡಿ ಬ್ಲಡ್ ಫ್ಲೋ ಮಾಡಿಸುತ್ತಿದೆ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬನ್ನಿ. ನರಗಳಲ್ಲಿ ಈಶ್ವರನ ಶಕ್ತಿ, ಪರಮಾತ್ಮನ ಶಕ್ತಿಶಾಲಿ ಕಿರಣಗಳು ಹರಡುತ್ತಿವೆ. ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ, ಎಲ್ಲೆಲ್ಲೂ ನೋವುಗಳಿದೆ ನೋಡಿ. ಶರೀರದ ಎಲ್ಲೆಲ್ಲಿ ನೋವುಗಳಿದೆ, ತಲೆನೋವಾಗಿರ್ಬಹುದು, ಕತ್ತು ನೋವಾಗಿರಬಹುದು, ಕಣ್ಣು ನೋವಾಗಿರಬಹುದು, ಬಾಯಿ ನೋವಾಗಿರಬಹುದು, ಶೋಲ್ಡರ್ ಪೇನ್ ಆಗಿರಬಹುದು, ಬ್ಯಾಕ್ ಪೇನ್ ಆಗಿರಬಹುದು, ಮಂಡಿ ನೋವಾಗಿರಬಹುದು, ಸೊಂಟ ನೋವಾಗಿರಬಹುದು, ಪಾದಗಳಲ್ಲಿ ನೋವಿರಬಹುದು, ಸಿಯಾಟಿಕಾ ಇರಬಹುದು, ಎಲ್ಲ ನೋವುಗಳು ಶರೀರದ ಅಂಗದಲ್ಲಿ ಪರಮಾತ್ಮ ವೈದ್ಯನಾಥನ ಸರ್ವಶಕ್ತಿವಂತನ ಸುಪ್ರೀಂ ಸರ್ಜನ್ನ ಸರ್ವಶಕ್ತಿಯ ಕಿರಣಗಳು, ಲೇಸರ್ ಕಿರಣಗಳು ನಿರಂತರ ಶರೀರದ ಅಂಗದಲ್ಲಿ ಹರಡಿ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಅನ್ನು ಕ್ಲಿಯರ್ ಮಾಡುತ್ತಿದೆ. ಸುಪ್ರೀಂ ಸರ್ಜನ್ನ ಕರೆಂಟ್ ಹರಿದು ಶರೀರದ ಅಂಗವು ಶುದ್ಧಿಯಾಗುತ್ತಿದೆ. ಶರೀರದ ಅಂಗವು ನಿರೋಗಿಯಾಗುತ್ತಿದೆ. ಅನುಭವ ಮಾಡಿ, ಮಸ್ತಕವನ್ನು ನೆನಪು ಮಾಡಿ.
ಓನ್ಲಿ ಕನ್ಸಂಟ್ರೇಟಿಂಗ್ ಆನ್ ಮಸ್ತಕ, ಅಂದರೆ ಹಣೆಯ ಮಧ್ಯದಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ತಲೆಯ ಭಾಗ ಕಂಪ್ಲೀಟ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಬ್ರೈನ್ ಸಿಸ್ಟಮ್ ಕಂಪ್ಲೀಟ್ ರೆಡಿ ಆಗ್ತಾ ಇದೆ, ಸ್ವಚ್ಛವಾಗ್ತಾ ಇದೆ, ಶುದ್ಧವಾಗ್ತಾ ಇದೆ. ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿದೆ. ಮಸ್ತಕದಲ್ಲಿ ಆತ್ಮ ಅಂತೂ ಜಗಮಗಿಸುತ್ತಿದೆ. ಆತ್ಮ ನಿರೋಗಿ ಆಗಿಬಿಟ್ಟಿದೆ. ಪ್ರಾಕ್ಟಿಕಲ್ ನಿರೋಗಿಯಾಗಿದೆ. ಆತ್ಮ ಶುದ್ಧವಾಗಿ ನಿರೋಗಿಯಾಗಿ ಆತ್ಮದಲ್ಲಿರುವ ತಾಕತ್ತೇನಿದೆ ಎಲ್ಲ ನರ್ವಸ್ ಸಿಸ್ಟಮ್ಗೆ ಫ್ಲೋ ಆಗ್ತಾ ಇದೆ. ಡಬಲ್ ಶಕ್ತಿ. ಪರಮಾತ್ಮ ವೈದ್ಯನಾಥನ ಸುಪ್ರೀಂ ಸರ್ಜನ್ನ ಲೇಸರ್ ಕಿರಣಗಳು ಬಲೆ ಹರಡ್ತಾ ಇದೆ. ನಾನು ಆತ್ಮನನ್ನು ಆಲ್ರೆಡಿ ಶುದ್ಧಿ ಮಾಡಿದೆ. ಆತ್ಮದಲ್ಲಿರುವ ಎಲ್ಲ ರೋಗಗಳು ಭಸ್ಮವಾಗಿ ನಿವಾರಣೆಯನ್ನು ಹೊಂದಿ ಆತ್ಮದ ಒಂದು ಹೊಳಪು ಬೆಳಕು ನರ್ವಸ್ ಸಿಸ್ಟಮಲ್ಲಿ ಹರಡಿ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಶುದ್ಧಿಯಾಗಿದೆ. ಬ್ರೈನ್ ಸಿಸ್ಟಮ್ ನಿರೋಗಿಯಾಗಿದೆ. ಕಣ್ಣುಗಳಲ್ಲಿ ನೋಡಿ ಪರಮಾತ್ಮ ವೈದ್ಯನಾಥನ ಲೇಸರ್ ಕಿರಣಗಳನ್ನು. ಸ್ಥೂಲ ಕಣ್ಣುಗಳು ನಿರೋಗಿಯಾಗುತ್ತಿವೆ. ಸ್ವಚ್ಛವಾಗಿದೆ. ಪರಮಾತ್ಮ ಪವಿತ್ರತೆಯ ಕಿರಣಗಳು, ವೈದ್ಯನಾಥನ ಸುಪ್ರೀಂ ಸರ್ಜನ್ನ ಲೇಸರ್ ಕಿರಣಗಳು ಕಣ್ಣುಗಳಲ್ಲೆಲ್ಲ ತುಂಬಿ ಕಣ್ಣುಗಳು ಶುದ್ಧ ಪಾವನವಾಗಿದೆ. ಈ ದೃಷ್ಟಿ ಬಹಳ ಕುದೃಷ್ಟಿ ಹೋಗಿ ಶ್ರೇಷ್ಠ ದೃಷ್ಟಿಯನ್ನು ಹೊಂದಿದೆ. ಶ್ರೇಷ್ಠ ದೃಷ್ಟಿ ನನ್ನ ನಯನಗಳಲ್ಲಿ ಪರಮಾತ್ಮ ಕರೆಂಟ್ ಹರಿದು ಸಂಪೂರ್ಣ ಪಾವನ ದೃಷ್ಟಿಯಾಗಿದೆ, ಪವಿತ್ರ ದೃಷ್ಟಿಯಾಗಿದೆ ಕಣ್ಣು. ಇನ್ನು ನಾಲಿಗೆ, ಬಾಯಿ, ನನ್ನ ಈ ಶರೀರದ ನಾಲಿಗೆ ಆಗಲಿ ಬಾಯಿ ಆಗಲಿ ಪರಮಾತ್ಮ ವೈದ್ಯನಾಥ ಸುಪ್ರೀಂ ಸರ್ಜನ್ನ ಲೇಸರ್ ಕಿರಣಗಳು ಹರಡಿ ಶುದ್ಧ ಮಾಡಿದೆ. ಎಲ್ಲ ಏನೇನು ಕೆಟ್ಟ ಮಾತುಗಳು ಬರ್ತಾ ಇತ್ತು ಎಲ್ಲವೂ ಡಿಲೀಟ್, ಭಸ್ಮವಾಗಿದೆ. ಪರಮಾತ್ಮ ಸುಪ್ರೀಂ ಸರ್ಜನ್ ವೈದ್ಯನಾಥನ ಸರ್ವಶಕ್ತಿಯ ಕಿರಣಗಳು, ವೈದ್ಯನಾಥ ರಿಪೈರ್ ಮಾಡ್ತಾ ಇದ್ದಾನೆ. ವೈದ್ಯನಾಥನ ಕಿರಣಗಳು ರಿಪೈರ್ ಮಾಡ್ತಾ ಇದ್ದೇವೆ. ಏನು ಕಟು ವಚನಗಳನ್ನು ನುಡಿತಾ ಇತ್ತು ಈ ನಾಲಿಗೆ, ಬಾಯಿ ಎಲ್ಲ ಶುದ್ಧವಾಗಿ ಓನ್ಲಿ ಪರಮಾತ್ಮ ಜ್ಞಾನದ ಮಾತನ್ನೇ ನುಡಿಸುವ ಹಾಗೆ ಮಾಡುತ್ತಿದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ, ಶರೀರ ನಿರೋಗಿಯಾಗಿದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ, ಶರೀರ ನಿರೋಗಿಯಾಗಿದೆ. ನಿಧಾನವಾಗಿ ಶ್ವಾಸ ಶುದ್ಧವಾಗುತ್ತಿದೆ. ಪರಮಾತ್ಮನ ನೆನಪು ಶ್ವಾಸದಲ್ಲಿ ತುಂಬಿಕೊಳ್ತಾ ಇದೆ. ಪರಮಾತ್ಮ ವೈದ್ಯನಾಥನ ಸರ್ವಶಕ್ತಿವಂತನ ಸುಪ್ರೀಂ ಸರ್ಜನ್ನ ಸರ್ವಶಕ್ತಿಯ ಕಿರಣಗಳು, ಲೇಸರ್ ಕಿರಣಗಳು ಶ್ವಾಸದಲ್ಲಿ ಹರಡಿ ಶ್ವಾಸ ಶುದ್ಧಿಯಾಗಿದೆ. ಎಲ್ಲ ಶ್ವಾಸದ ರಿಲೇಟೆಡ್, ಶ್ವಾಸಕೋಶದ ಸಂಬಂಧಿತ ರೋಗಗಳೆಲ್ಲ ಮಾಯವಾಗಿದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ಅನುಭವಕ್ಕೆ ಬರಲಿ. ಶರೀರದಲ್ಲಿ ಹೃದಯದ ಭಾಗ, ಈ ಹೃದಯ ಪರಮಾತ್ಮನಿಗೆ ಸಂಬಂಧಪಟ್ಟಿರೋ ಹೃದಯ, ಇದು ನನ್ನ ಹೃದಯವಲ್ಲ. ಭಲೇ ಸೂಕ್ಷ್ಮವಾದ ಹೃದಯ ಅಂದರೆ ಬುದ್ಧಿ ಮನಸ್ಸು ಪರಮಾತ್ಮನಿಗೆ ಕೊಟ್ಟಿದ್ದೇನೆ. ಈ ಶರೀರದ ಹೃದಯದ ಪಾರ್ಟ್ ಕೂಡ ಹೃದಯವಂತನಾದ ಹೃದಯ ರಾಮನದೇ ಆಗಿರುವ ಕಾರಣ ಹೃದಯೇಶ್ವರ ವೈದ್ಯನಾಥನು ಪರಮಾತ್ಮನು ಸುಪ್ರೀಂ ಸರ್ಜನ್ ಸರ್ವಶಕ್ತಿಯ ಕಿರಣಗಳೆಲ್ಲ
ಹೃದಯದ ಭಾಗ, ಹೃದಯದಲ್ಲಿರುವ ಎಲ್ಲ ನೆಗೆಟಿವ್ ಬ್ಲಾಕೇಜಸ್, ಏನು ಪಂಪಿಂಗ್ ಸಿಸ್ಟಮ್ ಇದೆ ಹೃದಯದ ಸುತ್ತಲೂ, ಏನು ನರ್ವ್ಸ್ ಇದೆ, ಎಲ್ಲ ಸಿಸ್ಟಮ್ ಪರಮಾತ್ಮ ಸುಪ್ರೀಂ ಸರ್ಜನ್ ಸರ್ವಶಕ್ತಿ ಕಿರಣಗಳು ಹರಡಿ ಹರಡಿ ಬ್ಲಡ್ ಫ್ಲೋವಿಂಗ್ ಏನಿದೆ ಅದು ಶುದ್ಧವಾಗ್ತಾ ಇದೆ, ಸರಳವಾಗ್ತಾ ಇದೆ, ಯಾವುದೇ ಬ್ಲಾಕೇಜಸ್ ಇಲ್ಲ. ಹೃದಯ ಪಂಪಿಂಗ್ ಸಿಸ್ಟಮ್ ಎಲ್ಲ ಕ್ಲಿಯರ್ ಆಗಿದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ, ಶರೀರವು ಸದೃಢವಾಗಿದೆ, ಎಲ್ಲ ಹೃದಯಕ್ಕೆ ಸಂಬಂಧಿತ ರೋಗಗಳಿಂದ ಮುಕ್ತಿಯನ್ನು ಹೊಂದಿದೆ ಈ ಶರೀರ. ಪರಮಾತ್ಮ ಜ್ಞಾನ ಸೂರ್ಯ ಸುಪ್ರೀಂ ಸರ್ಜನ್ ಕರೆಂಟ್ ನಿರಂತರ ಹೃದಯದ ಭಾಗದಲ್ಲೆಲ್ಲ ತುಂಬಿ ಹೃದಯವು ಸ್ವಚ್ಛವಾಗಿದೆ, ಎಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಮಾಯವಾಗಿದೆ. ಯಾವಾಗ ನಾವು ಸಬ್ ಕಾನ್ಷಿಯಸ್ಸಲ್ಲಿ ತಗೋತೀವಿ, ಸೂಪರ್ ಕಾನ್ಷಿಯಸ್ ಲೆವೆಲ್ಗೂ ತಗೊಳ್ತೀವಿ, ಯಾವುದೇ ರೋಗವಿಲ್ಲ, ಬಹಳ ಶುದ್ಧವಾಗಿ ನಡೀತಾ ಇದೆ, ನಿರೋಗಿಯಾಗಿದ್ದೇನೆ. ಸ್ವಯಂ ವೈದ್ಯನಾಥ ಸುಪ್ರೀಂ ಸರ್ಜನ್ ಅವರ ಶಕ್ತಿಯ ಕಿರಣಗಳು ಹರಡುತ್ತಿರುವ ಹೃದಯವಾಗಿದೆ. ಯಾವುದೇ ಬ್ಲಾಕೇಜ್ ಬರಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಈ ಕಾನ್ಷಿಯಸ್ ಬರ್ತದೆ, ಆಟೋಮೆಟಿಕ್ ಅದಕ್ಕೆ ರಿಲೇಟೆಡ್ ಫುಡ್ಡನ್ನು ಪರಮಾತ್ಮ ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೆಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ ಎಲ್ಲ ಸರಿ ಆಗ್ತಾ ಹೋಗ್ತದೆ. ಅದಕ್ಕೆ ರಿಲೇಟೆಡ್ ಮೆಡಿಸಿನ್ ಅವಶ್ಯಕತೆ ಇದ್ರೆ ಮೆಡಿಸಿನ್ ಆಟೋಮೆಟಿಕ್ ಪ್ರಾಪ್ತಿ ಆಗ್ತದೆ. ಹೃದಯದ ಭಾಗ ಕಂಪ್ಲೀಟ್ ನಿರೋಗಿಯಾಗಿದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ಇನ್ನು ಹೊಟ್ಟೆಯ ಭಾಗ, ಹೊಟ್ಟೆಯಲ್ಲಿರುವ ಎಲ್ಲ ಕಿಡ್ನೀಸ್ ಇರಬಹುದು, ಕರಳು ಇರಬಹುದು, ಎಲ್ಲ ಹೊಟ್ಟೆಯ ಭಾಗದಲ್ಲಿರುವ ಪ್ರತಿಯೊಂದು ಸಿಸ್ಟಮ್ ಏನಿದೆ, ಮಷಿನ್ ಏನಿದೆ, ಪರಮಾತ್ಮ ಈ ಮಷಿನಲ್ಲಿ, ವೈದ್ಯನಾಥ ಈ ಮಷಿನಲ್ಲಿ, ಸುಪ್ರೀಂ ಸರ್ಜನ್ ಈ ಮಷಿನಲ್ಲಿ ಕರೆಂಟನ್ನು ಹರಡಿಸ್ತಾ ಇದ್ದಾರೆ. ಹೊಟ್ಟೆಯ ಭಾಗ ಎಲ್ಲವೂ ನಿರೋಗಿಯಾಗುತ್ತಿದೆ. ಪರಮಾತ್ಮ ಸುಪ್ರೀಂ ಸರ್ಜನ್ ಕರೆಂಟ್ ಹರಡಿ ನಿರೋಗಿಯಾಗುತ್ತಿದೆ. ಇನ್ನು ಕೈ ಕಾಲುಗಳು ಪರಮಾತ್ಮ ಸುಪ್ರೀಂ ಸರ್ಜನ್ ಕರೆಂಟ್ ಹರಡಿ ಕೈ ಕಾಲುಗಳಲ್ಲಿ ಪರಮಾತ್ಮ ಸುಪ್ರೀಂ ಸರ್ಜನ್ನ ಕರೆಂಟ್ ಹರಿತಾ ಇದೆ. ನಿರಂತರ ಸೂಪರ್ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ಸಲ್ಲಿ ಇದು ಬರ್ತಾ ಇದೆ, ಪರ್ಮನೆಂಟಾಗಿ ಕೂತ್ಕೊಳ್ತಾ ಇದೆ. ನಾನು ಸದಾ ಪರಮಾತ್ಮ ಹೃದಯರಾಮ ವೈದ್ಯನಾಥ ಸುಪ್ರೀಂ ಸರ್ಜನ್ನ ಸರ್ವಶಕ್ತಿಯ ಕಿರಣಗಳಲ್ಲಿ ಇದ್ದೇನೆ. ಸದಾ ಪರಮಾತ್ಮನ ಸರ್ವಶಕ್ತಿಯ ಕಿರಣಗಳು ಲೇಸರ್ ಕಿರಣಗಳಂತೆ ಶರೀರದ ಅಂಗದಲ್ಲಿ ಹರಡುತ್ತಿವೆ. ನಾನಾತ್ಮನೋ ನಿರೋಗಿ, ನನ್ನ ಶರೀರವು ನಿರೋಗಿಯಾಗಿದೆ. ಬ್ಯಾಕ್ ಪೇನ್ ಆಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಪಾದದಲ್ಲಿ ನೋವಾಗಿರ್ಬೋದು, ಸಿಯಾಟಿಕಾ ಪ್ರಾಬ್ಲಮ್ ಇರಬಹುದು, ಎಲ್ಲ ತರಹದ ಬ್ಲಾಕೇಜಸ್, ನರ್ವಸ್ ಸಿಸ್ಟಮ್ ಎಲ್ಲವೂ ಶುದ್ಧಿಯಾಗಿ ಬ್ಲಡ್ ಫ್ಲೋ ಪರಮಾತ್ಮ ಸುಪ್ರೀಂ ಸರ್ಜನ್ ಲೇಸರ್ ಕಿರಣಗಳು ಹರಡಿ ಶರೀರದ ಒಂದೊಂದು ಭಾಗದಲ್ಲಿ ಪರಮಾತ್ಮ ಸುಪ್ರೀಂ ಸರ್ಜನ್ ಕಿರಣಗಳು ಹರಡಿ ಶರೀರ ಸದೃಢವಾಗುತ್ತಿದೆ. ನಿರೋಗಿಯಾಗಿ ಹಗೂರನಾಗುತ್ತಿದ್ದೇನೆ. ಕಂಪ್ಲೀಟ್ ಲೈಟ್ನ ಬಾಡಿ. ಹೇಗೆ ಸೂಕ್ಷ್ಮ ಶರೀರದ ಅನುಭವ ಲೈಟ್ ಅನಿಸುತ್ತೆ, ಹಾಗೆಯೇ ನನ್ನ ಭೌತಿಕ ಶರೀರವು ಲೈಟ್ ಆಗಿದೆ, ಹಗೂರವಾಗಿದೆ, ಲೈಟ್ ಆಗಿದೆ. ಶರೀರದ ಅಂಗವು ಹಗೂರವಾಗಿದೆ.
ಹಗೂರವಾಗಿದೆ. ಪಾದವು ಭೂಮಿಯ ಮೇಲೆ ಇಲ್ಲ, ಈಗ ಹಗೂರವಾಗಿ ಹಾರುವ ಲೆವೆಲ್ಗೆ ಹಗೂರನಾಗಿದ್ದೇನೆ. ಹಗೂರನಾಗಿದ್ದೆ, ಕಂಪ್ಲೀಟ್ ಹಗೂರತೆ, ಸದೃಢತೆ. ನಾನಾತ್ಮ ಹಗೂರ, ಶರೀರ ಹಗೂರ. ಸೆಕೆಂಡಿನಲ್ಲಿ ಬಾಪ್ದಾದ ನಾವೆಲ್ಲ ಮಕ್ಕಳನ್ನು ತನ್ನ ನಯನಗಳಲ್ಲಿ ಸಮಾವೇಶ ಮಾಡಿಕೊಂಡು ಬಿಟ್ಟಿದ್ದಾರೆ. ಫಿನಿಶ್. ನನ್ನ ಸೂಕ್ಷ್ಮ ಶರೀರವೂ ಇಲ್ಲ, ಆತ್ಮವೂ ಇಲ್ಲ, ಬಾಬರವರ ನಯನದಲ್ಲಿ ಸಮಾವೇಶನಾಗಿ ಬಿಟ್ಟಿದ್ದೇನೆ. ಬಾಬರವರ ನಯನದಲ್ಲಿ ಸಮಾವೇಶ ಆಗಿದ್ದೇನೆ. ಬಾಪ್ದಾದ ಏನು ಮಾಡ್ತಾಯಿದ್ರು? ಸೂಕ್ಷ್ಮ ವತನದಿಂದ ಸಾಕಾರದಲ್ಲಿ ಸಂಗಮದ ಸ್ಥೂಲ ಮನೆಗೆ ಹಿಸ್ಟ್ರಿ ಹಾಲಲ್ಲಿ ಬಂದು ನಮ್ಮೆಲ್ಲರನ್ನ ಇಮರ್ಜ್ ಮಾಡ್ತಾ ಇದ್ದಾರೆ. ಅರ್ಥಾತ್ ಮರ್ಜ್ ಆಗಿದ್ವಿ ಅವರ ನಯನದಲ್ಲಿ, ಈಗ ಇಮರ್ಜ್ ಮಾಡಿದರೆ ತಮ್ಮ ಸಮ್ಮುಖದಲ್ಲಿ. ಕಂಪ್ಲೀಟ್ ಹಗೂರರಾಗಿದ್ದೇವೆ. ಹಿಸ್ಟ್ರಿ ಹಾಲಿನಲ್ಲಿ ಬಂದ ತಕ್ಷಣ ಒಂದು ಸೆಕೆಂಡ್ ಮಾತ್ರವೂ, ಅಂಶ ಮಾತ್ರವೂ ವ್ಯರ್ಥವಿಲ್ಲ. ವ್ಯರ್ಥ ಸಂಕಲ್ಪಗಳಿಂದ ಮುಕ್ತನಾಗಿದ್ದೇನೆ. ಎಲ್ಲ ಪೂರ್ವಜರಿಂದ ದೃಷ್ಟಿಯನ್ನು ಪಡೆಯುತ್ತಿದ್ದೇನೆ, ಪವಿತ್ರತೆಯ ದೃಷ್ಟಿ. ಮಮ್ಮ ಬ್ರಹ್ಮ ಬಾಬಾ ಅವರಿಂದ ವಿಜಯಭವದ ತಿಲಕವನ್ನು ಪಡಿತಾ ನಿಧಾನವಾಗಿ ನಿಧಾನವಾಗಿ ಶಾಂತಿ ಸ್ತಂಭದ ಮುಂದೆ ಬಂದು ನಿಲ್ತಾ ಇದ್ದೇನೆ. ಟವರ್ ಆಫ್ ಪೀಸ್ನ ಮುಂದೆ ಶಾಂತಿಯ ಶಕ್ತಿ, ಟವರ್ ಆಫ್ ಪ್ಯೂರಿಟಿಯ ಮುಂದೆ ಬಂದಾಗ ಪವಿತ್ರತೆಯ ಶಕ್ತಿ ನನ್ನಲ್ಲಿ ತುಂಬಿಕೊಳ್ತಾ ಇದೆ, ಹರಡ್ತಾ ಇದೆ, ತುಂಬಿಕೊಳ್ತಾ ಇದೆ. ಅನುಭವ ಮಾಡ್ತಾ ಇದ್ದೀವಾ? ಶಾಂತಿ ಸ್ತಂಭದ ಹತ್ತಿರ ಇದ್ದೀವಾ ನಾವು? ಬಾಬಾ ಒಂದೊಂದು ಮುದ್ದಾದ ಫರಿಸ್ತಿಯನ್ನು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಶಾಂತಿ ಸ್ತಂಭವನ್ನು ಸುತ್ತಿದರೆ ಏನಾಗತ್ತೆ? ನನ್ನ ಆತ್ಮನಲ್ಲಿ ವಿಚಿತ್ರವಾದ ತಾಕತ್ತು ಬರ್ತದೆ. ಶಕ್ತಿ ಯಾವಾಗ ಕಡಿಮೆ ಅನಿಸುತ್ತೆ, ಮಗು ನನ್ನ ಬಳಿ ಬಂದು ಶಾಂತಿ ಸ್ತಂಭದಲ್ಲಿ ಬಂದು ಶಾಂತಿ ಸ್ತಂಭವನ್ನು ಸುತ್ತಿ ನೋಡು, ನಿನಗೆ ಶಕ್ತಿ ಸಿಗದಿದ್ದರೆ ಕೇಳು ಅಂತಾರೆ ಬಾಪ್ ದಾದ. ಹಾಗಾದರೆ ನಾವೆಲ್ಲರೂ ಶಾಂತಿ ಸ್ತಂಭದ ಮುಂದೆ ಇದ್ದೀವಾ? ಹಾಂ ಬಾಬಾ, ಇದ್ದೀವಿ. ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ತದನಂತರ ಟವರ್ ಆಫ್ ಮೈಟ್ನ ಮುಂದೆ ಸರ್ವಶಕ್ತಿಯ ಕಿರಣಗಳನ್ನು ಗ್ರಹಿಸುತ್ತಿದ್ದೇನೆ. ಟವರ್ ಆಫ್ ನಾಲೆಜ್ನ ಮುಂದೆ ಅಂತೂ ಜ್ಞಾನದ ಬೆಳಕು ನನ್ನನ್ನು ಆವರಿಸಿಕೊಳ್ಳುತ್ತಿದೆ. ಬೆಳಕು ಆವರಿಸಿಕೊಂಡು ಇನ್ನಷ್ಟು ಹಗೂರ, ಇನ್ನಷ್ಟು ಶಕ್ತಿಶಾಲಿಯ ಅನುಭವ ಮಾಡ್ತಾ ನಿಧಾನವಾಗಿ ಬಾಪ್ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇನೆ. ಬಾಪ್ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಂಡ್ರೆ ಬಾಪ್ದಾದ ನನ್ನ ಎದುರುಗಡೆನೇ ಕುಳಿತುಕೊಂಡು ಮುಗುಳ್ನಕ್ತ ವಾಹ ಬಚ್ಚಿ ವಾಹ ಅಂತ ಹೇಳ್ತಾ ಅವರ ಮಸ್ತಕದಿಂದ ಫೌಂಟೇನ್ ರೂಪದಲ್ಲಿ ಶಕ್ತಿ ಕಿರಣಗಳೆಲ್ಲ ಬಂದು ನನ್ನ ಮಸ್ತಕಕ್ಕೆ ತುಂಬಿಕೊಳ್ಳುತ್ತಿರುವ ಅನುಭವ ಮಾಡ್ತಾ ಇದ್ದೀವ? ಬಾಬರವರ ಕಮರಾದಲ್ಲಿ ಬಾಪ್ದಾದಾರವರ ಮಸ್ತಕದಿಂದ ಸರ್ವಶಕ್ತಿಯ ಕಿರಣಗಳೆಲ್ಲ ಬಂದು ನನ್ನ ಮಸ್ತಕಕ್ಕೆ ತಾಕ್ತಾ ಇದ್ದಂತೆ ಬಾಪ್ದಾದ ಬಾಪ್ ಸಮಾನುಭವದ ವರದಾನ ಕೊಡ್ತಾ ಇದ್ದಾರೆ. ವಾಹ ನನ್ನ ಭಾಗ್ಯ, ಹೋ ನನ್ನ ಸೌಭಾಗ್ಯ. ಬಾಪ್ ಸಮಾನುಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಬಾಪ್ ಸಮಾನುಭವದ ವರದಾನ ಪ್ರತಿಯೊಂದು ಮಗುವಿಗೆ ವಿಶೇಷ ತಾಕತ್ತನ್ನು ತುಂಬಿ, ಶಕ್ತಿಯನ್ನು ತುಂಬಿ ಬಾಪ್ ಸಮಾನುಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾವೆಲ್ಲರೂ ಕುಟೀರಕ್ಕೆ ಹೋಗ್ತಾ ಇದ್ದೇವೆ. ಕುಟೀರದಲ್ಲಿ ರೂಹರಿಹಾನ್ ಮಾಡ್ತಾ ಇದ್ದೇವೆ. ಬಾತುಚಿತ್, ವಾರ್ತಾಲಾಪ, ಚಿಟ್ಚಾಟ್ ನಡೀತಾ ಇದೆ ಬಾಬರವರ ಜೊತೆಗೆ. ಬಾಬಾ 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 ಸತ್ಯ ಹೃದಯದಿಂದ ಬಾಬರವರ ಜೊತೆ ಮಾತನಾಡ್ತಾ ಇದ್ದೇವೆ. ಹೃದಯದ ಎಲ್ಲ ಮಾತುಗಳನ್ನ ಹೇಳ್ಕೊಳ್ತಾ ಇದ್ದೇವೆ. ಬಾಬಾ ಶ್ರೀಮತ ಈಗಿನ ಸಮಯಕ್ಕೆ ಅಕ್ಯುರೇಟ್ ನಡೀತಾ ಇದೆ. ಇಷ್ಟು ದಿನ ಏರುಪೇರುಗಳಿತ್ತು, ಅದನ್ನು ಸರಿ ಮಾಡಿಕೊಳ್ಳುವ ತಾಕತ್ತು ನೀನು ಕೊಡ್ತಾ ಇದೆಯಾ. ಧನ್ಯವಾದ ಬಾಬಾ, ಧನ್ಯವಾದ ಬಾಬಾ. ಬಾಬಾ ನಾನು ಆತ್ಮ ಇಷ್ಟು ದಿನ ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡ್ತಾ ಇತ್ತು. ಬಾಯಿ ಶುದ್ಧವಾಗಿ ಬಿಡೆ. ವೈದ್ಯನಾಥ ನೀನು ಬಂದು ಸರಿ ಮಾಡಿದೀಯ. ವ್ಯರ್ಥ ಸಂಕಲ್ಪಗಳನ್ನ ಮಾಡ್ತಾ ಇದೆ. ಅವರಿವರ ಪ್ರತಿ, ಪರಿವಾರದ ಪ್ರತಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರುವಂತಹ
ಈರ್ಷೆಯನ್ನು ಹೊಂದಿದ್ದೆ. ಆ ಒಂದು ರೋಗ ಈ ದಿನ ಆ ರೋಗದಿಂದ ಮುಕ್ತಿಯನ್ನು ಪಡೆದಿದ್ದೇನೆ ಬಾಬಾ. ಧನ್ಯವಾದ ಬಾಬಾ. ನಾನು ಆತ್ಮನು ನಿರೋಗಿಯಾಗಿದ್ದೇನೆ, ಶರೀರವೂ ಸದೃಢವಾಗಿ ನಿರೋಗಿಯಾಗಿದೆ ಬಾಬಾ. ನಿರೋಗಿಯಾಗಿದ್ದೇನೆ, 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 ನಿರೋಗಿಯಾಗಿದ್ದೇನೆ. ಬಾಬರವರೆಗೆ ಹೃದಯಾಳದ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದೀವಿ. ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಹೇಳ್ತಾ ಇದ್ದೀವಿ. ಪರಮಾತ್ಮ ಅವರ ಸಮ್ಮುಖದಲ್ಲಿ ಕುಳಿತುಕೊಂಡು ಬಾಬಾ ದುಸ್ವಪ್ನಗಳು ಬರ್ತಾ ಇತ್ತು ಎಲ್ಲ. ಈಗ ನನ್ನ ಕಂಪ್ಲೀಟ್ ಮನಸ್ಥಿತಿ, ಬುದ್ಧಿಯ ಶಕ್ತಿ, ಆತ್ಮವೇ ಶುದ್ಧಿಯಾಗಿದೆ. ನನ್ನ ಕನಸುಗಳು ಶುದ್ಧವಾಗಿದೆ. ಕನಸುಗಳಲ್ಲೂ ಕೂಡ ಬಾಬಾ 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 ಬಾಬನ ಪರಿವಾರ, ಬಾಬಾ ಬಾಬನ ಪರಿವಾರ, ಮಧುಬನ ಕನಸುಗಳು ಕೂಡ ಶುದ್ಧವಾಗಿದೆ ಬಾಬಾ. ದುಸ್ವಪ್ನಗಳೆಲ್ಲ ಬಂದಾಗಿದೆ ಬಾಬಾ ಅನ್ನುವಂಥ ವಿಶೇಷ ಮಾತನ್ನು ಹಂಚಿಕೊಳ್ತಾ ಇದ್ದೇವೆ ಬಾಬರವರ ಜೊತೆಗೆ ನಾವೆಲ್ಲರೂ. ಇನ್ನು ವಚನದಲ್ಲಿ ಕಟುವಚನವನ್ನು ಮಾತನಾಡ್ತಾ ಇದ್ದೆ ಬಾಬಾ. ಜೋರು ಮಾತನಾಡ್ತಾ ಇದ್ದೆ ಬಾಬಾ. ಕಟುವಚನಗಳೆಲ್ಲ ಬಂದು ಮಾತು ಶುದ್ಧವಾಗಿದೆ ಬಾಬಾ. ದೃಷ್ಟಿ ಕೆಟ್ಟದ್ದಿರ್ತಿತ್ತು ಬಾಬಾ. ಬೇಡ ಬೇಡ ಅಂದ್ರೂ ಕೆಟ್ಟದ್ದನ್ನು ನೋಡ್ತಾ ಇತ್ತು ಕಣ್ಣುಗಳು. ಈಗ ಕಂಟ್ರೋಲ್ ಆಗಿದೆ ಬಾಬಾ. ಕಂಟ್ರೋಲಿಂಗ್ ಪವರ್ ಬಂದಿದೆ ಬಾಬಾ. ನನ್ನ ಕಣ್ಣುಗಳು, ನನ್ನ ನಯನಗಳು ಶುದ್ಧವಾಗಿದೆ ಬಾಬಾ. ಸುಪ್ರೀಂ ಸರ್ಜನ್ ಬಂದು, ವೈದ್ಯನಾಥ ಬಂದು ನಯನಗಳನ್ನು ಶುದ್ಧ ಮಾಡಿದ್ದಾರೆ ಬಾಬಾ. ಸರ್ವಶಕ್ತಿವಂತ ನೀನೇ ಬಂದು ಶುದ್ಧ ಮಾಡಿದೆಯಲ್ವ ಬಾಬಾ. ನಯನಗಳು ಶುದ್ಧವಾಗಿದೆ. ಯಾವುದೇ ಕೆಟ್ಟದ್ದನ್ನು ನೋಡಲಿಕ್ಕೆ ಚಾನ್ಸೇ ಇಲ್ಲ ಬಾಬಾ. ಅಷ್ಟೊಂದು ಗ್ಯಾರಂಟಿ ಬಂದಿದೆ ಬಾಬಾ. ಇನ್ನು ವೃತ್ತಿ ಚಂಚಲ ಆಗ್ತಾ ಇತ್ತು ಬಾಬಾ. ಬಹಳ ಚಂಚಲ ಇರ್ತಿತ್ತು ಬಾಬಾ. ವೃತ್ತಿ ಏಕರಸವಾಗಿದೆ, ಏಕಾಗ್ರವಾಗಿದೆ. ಸೆಕೆಂಡ್ ನನ್ನ ಸುತ್ತಲೂ ವಾಯುಮಂಡಲ ಕಂಪ್ಲೀಟ್ ಶಾಂತ, ಕಂಪ್ಲೀಟ್ ಪವಿತ್ರವಾಗಿದೆ ಬಾಬಾ. ಪವಿತ್ರವಾಗಿದೆ ಅರ್ಥಾತ್ ನಾನು ನಿರೋಗಿಯಾಗಿದ್ದೇನೆ ಬಾಬಾ. ನೀನೇ ವೈದ್ಯನಾಥ ನನ್ನನ್ನು ನಿರೋಗಿಯನ್ನಾಗಿ ಮಾಡಿದೀಯ ಬಾಬಾ. ನಾನು ನಿರೋಗಿಯಾಗಿದ್ದೇನೆ, 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 ನಿರೋಗಿಯಾಗಿದ್ದೇನೆ. ಪ್ರಾಕ್ಟಿಕಲ್ ಸೂಪರ್ ಕಾನ್ಷಿಯಸ್ ಲೆವೆಲ್ಗೆ, ಸಬ್ ಕಾನ್ಷಿಯಸ್ಸಲ್ಲಿ ಎಲ್ಲ ಲೆವೆಲಲ್ಲಿ ಆತ್ಮವು ನಿರೋಗಿಯಾಗಿದೆ. ನಾನು ಆತ್ಮವು ನಿರೋಗಿಯಾಗಿದ್ದೇನೆ. ಶರೀರವು ನಿರೋಗಿಯಾಗಿದೆ, ಶರೀರವು ನಿರೋಗಿಯಾಗಿದೆ, ಶರೀರವು ನಿರೋಗಿಯಾಗಿದೆ. ಆತ್ಮವು ನಿರೋಗಿಯಾಗಿದೆ, ಆತ್ಮವು ನಿರೋಗಿಯಾಗಿದೆ, 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 ನಿರೋಗಿಯಾಗಿದೆ. ಪ್ರಾಕ್ಟಿಕಲ್ ಭಾವ ಬರಬೇಕು, ಬರೀ ಬಾಹೆಟಲ್ಲ. ಪ್ರಾಕ್ಟಿಕಲ್ ಅಂತರಾಳದಿಂದ ಬರ್ತಾ ಇದೆ. ನಾನು ಆತ್ಮ ಕಂಪ್ಲೀಟ್ 100% ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ಯಾರಿಗೇನಾದರೂ ಸರ್ಜರಿ ಆದರೆ ಕೂಡ ಅದರ ನೋವನ್ನು ಕಂಪ್ಲೀಟ್ ಮರೆತು ಹೋಗಿದ್ದೀರಿ. ಏನೆಲ್ಲ ನೋವುಗಳಿತ್ತು ಎಲ್ಲ ಮರೆತು ಹೋಗಿದೆ. ಯಾಕೆಂದರೆ ಈ ದಿನ ಪರಮಾತ್ಮ ವೈದ್ಯನಾಥ ಬಂದು ಎಲ್ಲ ಸರಿ ಮಾಡಿದ್ದಾರೆ. ಎಲ್ಲ ಮಾಯವಾಗಿದೆ. ಗಾಯಗಳು ಮಾಯ, ನೋವುಗಳು ಮಾಯ, ರೋಗಗಳು ಮಾಯ. ನಾನು ಆತ್ಮ ನಿರೋಗಿಯಾಗಿದ್ದೇನೆ. ಪ್ರಾಕ್ಟಿಕಲ್ ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ಮಾನಸಿಕವಾಗಿಯೂ ನಿರೋಗಿ, ಶಾರೀರಿಕವಾಗಿಯೂ ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ನಾನು ಆತ್ಮ ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ಸಂಕಲ್ಪವೂ ಕೂಡ ಶುದ್ಧವಾಗಿದೆ. ಪ್ರತಿ ಸಂಕಲ್ಪ ಸಮರ್ಥ ಸಂಕಲ್ಪವೇ. ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕಿಬಿಟ್ಟಿದೆ. ಪರಮಾತ್ಮ ನೀನು ನನ್ನ ನಿರೋಗಿಯನ್ನಾಗಿ ಮಾಡಿದ್ದೀಯ, ನಿರೋಗಿಯನ್ನಾಗಿ ಮಾಡಿದ್ದೀಯ. ನಿರೋಗಿಯಾಗಿದ್ದೇನೆ, 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 ನಿರೋಗಿಯಾಗಿದ್ದೇನೆ. ನಾವೆಲ್ಲರೂ ಕುಟೀರದಲ್ಲಿ ಕುಳಿತುಕೊಂಡು ವಾರ್ತಾಲಾಪ ಮಾಡ್ತಾ ಇದ್ದೀವಿ. ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಕಳೆದು ಹೋಗಿದ್ದೇವೆ. ಅಷ್ಟು ಕಾನ್ಷಿಯಸ್ಸಲ್ಲಿ ನಿರೋಗಿಯಾಗಿದ್ದೇನೆ ಎಂಬ ಪ್ರಾಕ್ಟಿಕಲ್ ಸ್ವಮಾನ ಫಿಕ್ಸ್ಡ್ ಆಗಿಬಿಟ್ಟಿದೆ, ಫಿಕ್ಸ್ಡ್ ಆಗಿಬಿಟ್ಟಿದೆ, ಫಿಕ್ಸ್ಡ್ ಆಗಿಬಿಟ್ಟಿದೆ, ಫಿಕ್ಸ್ಡ್ ಆಗಿಬಿಟ್ಟಿದೆ. ನಾನು ಆತ್ಮ ನಿರೋಗಿಯಾಗಿದ್ದೇನೆ, 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 ನಿರೋಗಿಯಾಗಿದ್ದೇನೆ. ಕುಟೀರದಲ್ಲಿ ಬಾಪ್ ದಾದ ನಾವೆಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ವಾಹ ಬಚ್ಚ, ವಾಹ ಬಚ್ಚ. ಈ ಒಂದು ಸಂಕಲ್ಪ ಏನು, ಈ ಒಂದು ಸ್ವಮಾನ ಏನು ನಿಮಗೆ ಪಕ್ಕಾ ಮಾಡ್ಕೊಂಡಿದ್ದೀರಿ ಕಾನ್ಷಿಯಸ್ ಲೆವೆಲಲ್ಲಿ.
ಇದನ್ನು ಪರ್ಮನೆಂಟಾಗಿ ಇಟ್ಕೊಳ್ರಿ. ಎಂಥದ್ದೇ ನೋವು ಬರಲಿ, ಲೆಕ್ಕಾಚಾರಕ್ಕೆ ಅನುಗುಣವಾಗಿ ನೋವುಗಳು ಬರ್ತವೆ, ರೋಗಗಳು ಬರ್ತವೆ. ಆದರೆ ಆ ರೋಗವನ್ನು, ನೋವನ್ನು ಭೋಗಿಸುವುದರ ಬದಲಾಗಿ ಯೋಗ ಬಲದಿಂದ ಅದನ್ನು ಸೋಲಿಸಬೇಕು. ಆ ನೋವಿನ ಅನುಭವ ಆಗಬಾರ್ದು. ನೋವು ಎಷ್ಟೇ ಇದ್ರೂ ನೋವಿನ ಅನುಭವ ಆಗದೇ ಇರುವುದಕ್ಕೆ ಯೋಗ ಬಲ, ಯೋಗದ ಶಕ್ತಿ ಇದ್ದರೆ ಮಾತ್ರ ಆ ನೋವಿನ ಅನುಭವ ಮಾಡಿಸುವುದಿಲ್ಲ. ಯೋಗ ಬಲವು ಕರ್ಮ ಭೋಗದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ತದೆ, ಪ್ರಾಕ್ಟಿಕಲ್ ವಿಜಯವನ್ನು ಪ್ರಾಪ್ತಿ ಮಾಡ್ತದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ ಬಾಬಾ, ನಿರೋಗಿಯಾಗಿದ್ದೇನೆ, ನಿರೋಗಿಯಾಗಿದ್ದೇನೆ. ಸ್ಪಷ್ಟವಾಗಿ ಶ್ವಾಸದಲ್ಲೂ ಈ ಸ್ವಮಾನ ಬರ್ತಾ ಇದೆಯಾ? ಸಂಕಲ್ಪದಲ್ಲಿ ನಿಶ್ಚಯದಿಂದ ಈ ಸ್ವಮಾನ ಬರ್ತಾ ಇದೆ. ನಾನಾತ್ಮ ನಿರೋಗಿಯಾಗಿದ್ದೇನೆ. ಹೀಗೆ ಅನುಭವ ಮಾಡ್ತಾ ಈ ಸುಮಾನದಲ್ಲಿ ಸ್ಥಿತನಾಗ್ತಾ ಹಗೂರನಾಗಿ ಫರಿಸ್ತಾ ಆಗಿ ಸ್ಥೂಲದಿಂದ ಮರಳಿ ಸೂಕ್ಷ್ಮ ವತನವನ್ನು ಸೇರಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರು ಮುಗುಳ್ನಗ್ತಾ ಇದ್ದಾರೆ. ವಾಹ. ಬಾಪ್ ದಾದಾ 3 ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ನಮ್ಮೆಲ್ಲರಿಗೂ. ವೈದ್ಯನಾಥನ ರೂಪದಲ್ಲಿ ಅಥವಾ ಸುಪ್ರೀಂ ಸರ್ಜನ್ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ಸದ್ಗುರುವಿನ ರೂಪದಲ್ಲಿ, ಯಾಕಂದರೆ ವರದಾನವನ್ನು ಕೊಡ್ತಾರೆ. ಶಿಕ್ಷಕನ ರೂಪದಲ್ಲಿ, ಯಾಕಂದರೆ ಜ್ಞಾನವನ್ನು, ಪಾಠವನ್ನು ಓದಿಸ್ತಾರೆ. ಅಪ್ಪಾಜಿಯ ರೂಪದಲ್ಲಿ, ಯಾಕಂದರೆ ನಮ್ಮ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಏನೇ ಬಂದರೂ ನಾನು ನೋಡ್ಕೊಳ್ತೀನಿ ಅನ್ನುವ ಗ್ಯಾರಂಟಿಯನ್ನು ಕೊಡ್ತಾ ಇದ್ರು. 3 ರೂಪಗಳನ್ನ ನೋಡ್ತಾ ಇದ್ದೀವಿ ಆ ಸೂಕ್ಷ್ಮ ವತನದಲ್ಲಿ. ಒಬ್ಬನೇ ಶಿವಬಾಬಾ, ಆದರೆ 3 ರೂಪದಲ್ಲಿ ಕಾಣಿಸ್ತಾ ಇದೆ ನಮ್ಮ ಕಣ್ಣುಗಳಿಗೆ, ನಯನಗಳಿಗೆ. ವತನದಲ್ಲಿ ಸದ್ಗುರು ಶಿಕ್ಷಕ ತಂದೆಯ ರೂಪದಲ್ಲಿ, ಸರ್ಜನ್ ವೈದ್ಯನಾಥನ ರೂಪದಲ್ಲಿ. ಬಾಪ್ ದಾದಾ ಪ್ರತಿಯೊಂದು ಮಗುವಿಗೆ ಅವರ ವರದಾನಿ ಹಸ್ತದ ಬೆರಳನ್ನು ಮಸ್ತಕಕ್ಕೆ ಟಚ್ ಮಾಡಿದ ತಕ್ಷಣ ಫೈನಲ್ ಆ ಕರೆಂಟ್, ಸುಪ್ರೀಂ ಸರ್ಜನ್ ಕರೆಂಟ್ ಶರೀರದ ಅಂಗವನ್ನು ಸ್ಕ್ಯಾನ್ ಮಾಡ್ತಾ ಇದೆ. ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ತಾ ಇದೆ. ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿದೆ. ಕಂಪ್ಲೀಟ್ ನಿರೋಗಿಯಾಗಿದ್ದೇನೆ. ಬಾಪ್ ದಾದಾ ಮುಗುಳ್ನಗ್ತಾ ಎಲ್ಲ ಮಕ್ಕಳಿಗೆ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. सर्वस्य योगमाया समावृतः मूढोऽयन्नाभिजानाति लोको मामजमव्ययम् नाहं प्रकाश सर्वस्य योगमाया समावृतः मूढोऽयन्नाभिजानाति लोको मामजमव्ययम् रहस्यों की छाया में छिपा अंतिम ज्ञान निशब्द आकाश में गीत एक अनजान रहस्यों की छाया में छिपा अंतिम ज्ञान निशब्द आकाश में गीत एक अनजान अज्ञात के गर्भ से उठे अनसुलझा स्वर अंधकार के मौन में जगे अनंत निर्झर मन में है उलझन भरी
ಮಕ್ಕಳಿಗೆ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಪವರ್ಫುಲ್ ದೃಷ್ಟಿಯನ್ನು ಪಡೆಯುತ್ತ ನಾವೆಲ್ಲರೂ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳನ್ನ ಅರ್ಪಿಸುವ ಸಮಯದಲ್ಲಿ ಮಕ್ಕಳೇ ಸಾವಧಾನ. ಬಾಬಾ ಎಲ್ಲ ಮಕ್ಕಳನ್ನ ಮತ್ತೆ ನಿಲ್ಲಿ ಮಕ್ಕಳೇ ಅಂತಿದ್ದಾರೆ. ಎಲ್ರಿಗೂ ಹೋಗುವ ಅರ್ಜೆಂಟ್ ಇದೆಯಾ ಸ್ಥೂಲ ಸಾಕಾರಕ್ಕೆ? ಸ್ಥೂಲ